ಸಾರ್ವಭೌಮ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಣ್ಣಂಗೆ ನೆನಪಿರಲ್ಲ ಅನ್ಸುತ್ತೆ, ಮರ್ತಿರ್ತಾರೆ. ನಾನು ಮಹೇಶ್ ಸುಕ್ರೇರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸಾರ್ವಭೌಮ ಅನ್ನೋ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಒಂದಿನ ನಾನು ಕ್ಲಾಪ್ ಮಾಡ್ತಾಯಿದ್ದೆ. ಒಂದಿನ 40 ಫೀಟ್ ಕ್ರೇನಲ್ಲಿ ಕ್ಯಾಮ್ರಾ ಇತ್ತು. ನಾನು ಕೆಳಗಡೆಯಿಂದ ಕ್ಲಾಪ್ ಕೊಡ್ತಾಯಿದ್ದೆ. ಕ್ಯಾಮ್ರಾ ಅಸಿಸ್ಟೆಂಟ್ ಬಂದ್ಬಿಟ್ಟು ಆವಾಗಲೇ ಕೊಡೋಕ್ಕಾಗಲ್ವಾ ಅಂತ ತುಂಬ ರೇಗ್ದ. ಅವ್ರದ್ದೇ ಕ್ಯಾಮ್ರಾ ಆ್ಯಕ್ಚುಲಿ, ಆ ಕ್ಯಾಮ್ರಾ ಅವ್ರದ್ದೇ ಓನ್ ಆಗಿರೋದ್ರಿಂದ ಅವನ್ನ ಕೆಳಗಡೆ ಇಳಿಸಿ ಅವನಿಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಬಗ್ಗೆ ಹೇಳಿ ಬುದ್ಧಿ ಹೇಳಿ ಮಾಡಿದ್ರು. ಅಂದರೆ ಒಬ್ಬ ಸ್ಟಾರು, ಸೂಪರ್ ಸ್ಟಾರು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೋತಾರೆ ಅನ್ನೋದು ಒಂದು ನೆನಪದು. ಶಿವಣ್ಣ ಮಾಣಿಕ್ಯ, ಅದು ಯಾವಾಗ್ಲೂ ಅವ್ರು ಹುಷಾರಿಲ್ದಾಗೆಲ್ಲ ನಾವು ಹೋಗಿ ಮೀಟ್ ಮಾಡೋಕ್ಕಾಗಿಲ್ಲ. ಆದರೆ ಅದು ನೋವು ನಮ್ಮ ಎಲ್ಲರ ಮನೆ ಒಳಗಡೆ ಮತ್ತು ಎಲ್ಲರ ಮನಸ್ಸು ಒಳಗಡೆ ಹಾಗೆ ಇರುತ್ತೆ. ಆದಷ್ಟು ಬೇಗ ಶಿವಣ್ಣ ಸ್ಕ್ರೀನ್ ಮೇಲೆ ನೋಡೋಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಯಾಕೆಂದರೆ ನಾವೆಲ್ಲ ಶಿವಣ್ಣ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡಿಕೊಂಡು ಬಂದು ಅವ್ರನ್ನೆಲ್ಲ ಸಿನಿಮಾಗಳನ್ನ ಅಷ್ಟು ಎಂಜಾಯ್ ಮಾಡಿದವರು. ಆದಷ್ಟು ಬೇಗ ನಾವು ಶಿವಣ್ಣ ಅವ್ರನ್ನ ಅದೇ ಎನರ್ಜಿಯಾಗಿ ಮತ್ತೆ ನಾವು ಅದೇ ಸ್ಕ್ರೀನಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ.